ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಈ ಡಿಕಾರ್ಬನೈಸೇಷನ್ ಎಲ್ಲ ನಮ್ಮ ಕಾರ್ಗೆ ನಮ್ಮ ವೆಹಿಕಲ್ಸ್ ಗೆ ಮಾಡಿದ್ರೆ ಏನಾದ್ರೂ ಇಂಜಿನ್ ಗೆ ಹಾರ್ಮ್ ಆಗುತ್ತಾ ಅಂತ. ಬ್ಯಾಂಗ್ಳೂರಲ್ಲಿ ಫಸ್ಟ್ ಓಪನ್ ಆಗಿರೋ ಡಿಕಾರ್ಬನೈಸೇಷನ್ ಸೆಂಟರ್ ಅಂದ್ರೆ HN ಇಂಜಿನ್ ಡಿಕಾರ್ಬನೈಸೇಷನ್ ಸೆಂಟರ್. ಸೊ ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಲಿಮಿಟೆಡ್ ಆಫರ್ಸ್, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ನಿಮ್ 2 ವೀಲರ್ಸ್ ಏನಾದ್ರು ನೀವು ಡಿಕಾರ್ಬನೈಸೇಷನ್ ಮಾಡ್ಬೇಕಂದ್ರೆ ಜಸ್ಟ್ 500 rupees ಮಾತ್ರ. ಇನ್ ಕೇಸ್ ನಿಮ್ 4 ವೀಲರ್ ಕಾರ್ಸ್ ಏನಾದ್ರು ಡಿಕಾರ್ಬನೈಸೇಷನ್ ಮಾಡ್ಬೇಕಂದ್ರೆ ಜಸ್ಟ್ 1000 rupees ಮಾತ್ರ. ನಿಮ್ಮ ಹೆಸರು ಸರ್? ವಿನಯ್. ಎಲ್ಲಿಂದ ಸರ್ ಬರ್ತಾ ಇದ್ದೀರಾ? ನಾವು JP ನಗರ್. ಸೊ ಇದೆಷ್ಟು ಫಸ್ಟ್ ಟೈಮ್ ಬರ್ತಾ ಇರೋದಾ ನೀವು? ಸೆಕೆಂಡ್ ಟೈಮ್. ಹೆಂಗಿತ್ತು ಸರ್ ಡಿಕಾರ್ಬನೈಸೇಷನ್ ಆದ್ಮೇಲೆ? ಚೆನ್ನಾಗಿದೆ ಸರ್. ಕಾರ್ಬನ್ ಯೂಶಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಡೀಸೆಲ್ ಅಲ್ಲಿ. ಸೊ ರೆಗ್ಯುಲರ್ ಇಂಟರ್ವಲ್ ಮಾಡಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೀವು ಬೇರೆಯವರಿಗೆ ಈ ಶಾಪ್ನ ರೆಕಮೆಂಡ್ ಮಾಡ್ತೀರಾ? ಡೆಫಿನೆಟ್ಲಿ ಮಾಡ್ತೀರಾ? ಒಳ್ಳೆ ಸರ್ವಿಸ್ ಇತ್ತಾ? ನಾನು ಸೆಕೆಂಡ್ ಟೈಮ್ ಮಾಡಿಸ್ತಾ ಇರೋದು ಇಲ್ಲೇ. ಓಕೆ ಓಕೆ, ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ HSR ಲೇಔಟ್ ಅಲ್ಲಿ ಇರುವ HN ಡಿಕಾರ್ಬನೈಸೇಷನ್ ಪಾಯಿಂಟ್. HN ಇಂಜಿನ್ ಡಿಕಾರ್ಬನೈಸೇಷನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ HSR ಲೇಔಟ್ ಅಲ್ಲಿ ಇರುವ HN ಇಂಜಿನ್ ಡಿಕಾರ್ಬನೈಸೇಷನ್ ಅಂತ ಒಂದು ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಕರ್ನಾಟಕ ಫಸ್ಟ್ ಬಂದ್ಬಿಟ್ಟು ಈ ಡಿಕಾರ್ಬನೈಸೇಷನ್ ಸಿಸ್ಟಮ್ನ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡಿರೋರು. ಸೊ ಇವರಿಂದಾನೇ ತುಂಬ ಜನ ಬಂದ್ಬಿಟ್ಟು ನೋಡ್ಬಿಟ್ಟು ಎಲ್ಲ ಕಡೆ ಬಂದ್ಬಿಟ್ಟು ಈ ಡಿಕಾರ್ಬನೈಸೇಷನ್ ಮಾಡ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಯಾವುದೇ ಥರ ಪೆಟ್ರೋಲ್ ಕಾರು, ಇಲ್ಲಾಂದರೆ ಡೀಸೆಲ್ ಕಾರು, ಯಾವುದೇ ಥರ ಕಾರ್ಸು, ಇಲ್ಲಾಂದರೆ ಆಟೋ, ಲಾರಿ, ಯಾವುದೇ ಥರ ಗಾಡಿಗಳಿರ್ಬೋದು, ಎಲ್ಲ ಥರ ಗಾಡಿಗಳಿಗೂ ಎಸ್ಪೆಷಲಿ 30,000 ಕಿಲೋಮೀಟರ್ 40,000 ಕಿಲೋಮೀಟರ್ ಡ್ರಿವನ್ ಆಗಿದ್ರೆ ಸೊ ಅದಕ್ಕೆಲ್ಲ ನೀವು ಡಿಕಾರ್ಬನೈಸೇಷನ್ ಮಾಡಬೇಕು. ಸೊ ಡಿಕಾರ್ಬನೈಸೇಷನಲ್ಲಿ ಏನೇನು ಬೆನಿಫಿಟ್ಸು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾನು ನಮ್ಮ ಚಾನಲ್ಗೆ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮದು ಯಾವುದೇ ಥರ ಒಂದು ಪ್ರಮೋಷನ್ ಕಂಟೆಂಟ್ಸ್ ಇದ್ದರೂ ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ, ಆ ನಂಬರ್ಸ್ಗೆ ವಾಟ್ಸಪ್ ಮಾಡಿ. ಸೊ ಇವಾಗ ಸರ್ ಜೊತೆ ಇದ್ದಾರೆ, ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಐ ಆಮ್ ಶರತ್. ಸರ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಒಂದ್ಸತಿ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್. ಸರ್ ನಮಸ್ತೆ ಎಲ್ಲರಿಗೂ. ಸರ್ ಇದು HSR ಲೇಔಟ್ ಸೆಕ್ಟರ್ 1 ಅಲ್ಲಿ ಬರುತ್ತೆ. ಇದು ನಿಯರ್ ಟು ವೋಲ್ವೋ ಬಸ್ ಡಿಪೋ. ಗೂಗಲ್ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಲೊಕೇಶನ್. ನಮ್ಮ ಹೆಸರು HN ಇಂಜಿನ್ ಡಿಕಾರ್ಬನೈಸೇಷನ್ ಪಾಯಿಂಟ್ HSR ಲೇಔಟ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ ನಿಮ್ಗೆ. ಸೊ HSR ಲೇಔಟ್. ಇನ್ನ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರೋ ನಂಬರ್ಸ್ಗೆ ಕಾಲ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಲೊಕೇಶನ್ ಡೀಟೇಲ್ಸ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಇವ್ರು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಫಸ್ಟ್ ಮೊದಲನೇ ಮರಿ ಈ ಡಿಕಾರ್ಬನೈಸೇಷನ್ ಬಂದ್ಬಿಟ್ಟು ಓಪನ್ ಮಾಡಿರೋದು ಸರ್ ಅವರೇ, ಕರೆಕ್ಟ್ ಅಲ್ಲ ಸರ್? ಯಾವಾಗ ಸರ್ ಇದು ನೀವು ಇದು ಮಾಡಿ? ನಾವು ಆಲ್ಮೋಸ್ಟ್ 4 years ಪ್ಲಸ್ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಸೊ 4 years ಪ್ಲಸ್ ಇಂದ ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀವಿ, ರನ್ನಿಂಗ್ ಆಗ್ತಾ ಇದೆ ಸರ್. ಸೊ ಫಸ್ಟ್ ಆಫ್ ಆಲ್ ಇವಾಗ ತುಂಬಾ ಜನಕ್ಕೆ ಬಂದ್ಬಿಟ್ಟು ಒಂದು ಮನಸ್ಸಲ್ಲಿ ಇರುತ್ತೆ ಈ ಇಂಜಿನ್ ಡಿಕಾರ್ಬನೈಸೇಷನ್ ಅಂದ್ರೆ ಸೊ ಇದೇನಾದ್ರೂ ಸ್ಕ್ಯಾಮಾ, ನಮ್ ಇಂಜಿನ್ಗೆ ಏನಾದ್ರೂ ಆಗುತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಕೆಲವು ಕಂಡೆಲ್ಲ ಓದಿದೆ. ಸೊ ನನ್ಗೆ ಏನಾಯ್ತು ಅಂದ್ರೆ ಮಿಷನರೀಸ್ ಹಂಗೆ ತೋರಿಸ್ಕೊಡಿ. ಈ ಪಿಸ್ಟನ್ಸ್ ಎಲ್ಲ ಬಂದ್ಬಿಟ್ಟು ಲೂಸ್ ಆಗ್ಬಿಡುತ್ತೆ, ಕಾರ್ಬನ್ ಎಲ್ಲ ಫುಲ್ ಎಮಿಟ್ ಮಾಡ್ಬಿಟ್ಟು ಪಿಸ್ಟನ್ಸ್ ಎಲ್ಲ ಲೂಸ್ ಆಗ್ಬಿಡುತ್ತೆ. ಸೊ ಲಾಂಗ್ ಲೈಫ್ ಅಲ್ಲಿ ಇಂಜಿನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ ನೋಡಿ, ಫಸ್ಟ್ ಆಫ್ ಆಲ್ ಇಂಜಿನ್ ಡಿಕಾರ್ಬನೈಸೇಷನ್ ಅಂದ್ರೆ ಏನಂತ ಫಸ್ಟ್ ಅರ್ಥ ಮಾಡ್ಕೊಬೇಕು ಜನ. ಸೊ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಇಂಜಿನ್ ಡಿಕಾರ್ಬನೈಸೇಷನ್ ಅಂತ ಹೇಳೋದು, ಸೊ 30,000 to 40,000 ಕಿಲೋಮೀಟರ್ ನಮ್ ಗಾಡಿ ಡ್ರಿವನ್ ಆಗಿದ್ರೆ, ಪೆಟ್ರೋಲ್ ಆರ್ ಡೀಸೆಲ್ ಡ್ರಿವನ್ ಆಗಿದ್ರೆ, ಸಮ್ ಕಾರ್ಬನ್ ಕಂಟೆಂಟ್ ಏನಾಗುತ್ತೆ ಇಂಜಿನ್ ಅಲ್ಲಿ ನಿಮ್ಗೆ ಅಕಾಮುಲೇಟ್ ಆಗಿರುತ್ತೆ, ರೈಟ್? ಕರೆಕ್ಟ್. ಸೊ ಅಕಾಮುಲೇಟ್ ಆಗಿರೋದನ್ನ ನಾವು ನಿಮ್ಗೆ ಡಿಟರ್ಜೆಂಟ್ ಆಗಿ ಇಲ್ಲ ಬೇರೆ ಸೊಲ್ಯೂಷನ್ ಹಾಕಿ ನಾವು ವಾಶ್ ಮಾಡ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ನಾವು. ಸೊ ನಾವು ಇಂಜಿನ್ ಡಿಕಾರ್ಬನೈಸೇಷನ್ ಮಾಡೋದು ನಿಮ್ಗೆ ನಾವು ಮಾಡಿ ನಿಮ್ಗೆ ಅಶ್ಯೂರೆನ್ಸ್ ಕೊಡೋದು 80% ನಾವು ಕೊಡ್ತೀವಿ ನಾವು ಅಶ್ಯೂರೆನ್ಸ್ ನಿಮ್ಗೆ, ರೈಟ್? ಇನ್ನು 20% ನಾವು ಕೊಡಕ್ ಆಗಲ್ಲ. ಏನಕ್ಕಂದ್ರೆ ಮೆಕ್ಯಾನಿಕಲ್ ಪಾರ್ಟ್ಸ್ ವಿಯರ್ ಅಂಡ್ ಟೇರ್ ಆಗಿರುತ್ತೆ. ಕರೆಕ್ಟ್. ಸೊ ನಾವು 100% ಹೇಳಕ್ ಆಗಲ್ಲ ನಾನು. ಇನ್ನೊಂದು ನಮ್ಗೆ ಇಂಜಿನ್ ಅಲ್ಲಿ ಯಾವತ್ತು ನಿಮ್ಗೆ ಕ್ಲೀನ್ ಆಗಿರಬಾರ್ದು. ಯಾವತ್ತು ಒಂದ್ ಲೇಯರ್ ಆಫ್ ಕೋಟಿಂಗ್ ಕಾರ್ಬನ್ ಇರ್ಲೇಬೇಕು ನಿಮ್ಗೆ. ಸೊ ಅವಾಗ್ಲೇ ನೀವು ಎಕ್ಸಾಂಪಲ್ ಹೊಸ ಗಾಡಿ ತಗೊಂಡ್ರೆ ನೀವು ಶೋರೂಮ್ ಅವ್ರು ಏನ್ ಹೇಳ್ತಾರೆ, ಸರ್ 10,000 ಕಿಲೋಮೀಟರ್ 60-70 ಎಲ್ಲ ಓಡಿಸಿ ಸರ್ ಅಂತಾರೆ. ಏನಕ್ಕೆ ಅದು ಹೇಳ್ತಾರೆ ಅಂದ್ರೆ ನಿಮ್ಗೆ ಕಾರ್ಬನ್ ಅಕಾಮುಲೇಟ್ ಆಗ್ಬೇಕು ನಿಮ್ಗೆ ಒಂದ್ ಲೇಯರ್ ಆಫ್ ಕಾರ್ಬನ್. ಅದು ಎಕ್ಸೆಸ್ ಆದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದು ಎಕ್ಸೆಸ್ ಆಗೋ ಕಾರ್ಬನ್ ನ ಮಾತ್ರ ನಾವು ಕ್ಲೀನ್ ಮಾಡಿ ಕೊಡ್ತೀವಿ. ಸೊ ಇಂಜಿನ್ ಡಿಕಾರ್ಬನೈಸೇಷನ್ ಅಂದ್ರೆ ಕಾರ್ಬನ್ ಮಾತ್ರ ನಾವು ಕ್ಲೀನ್ ಮಾಡ್ಕೊಡಲ್ಲ ಸರ್ ನಿಮ್ಗೆ. ಇಂಜಿನ್ ಸಿಸ್ಟಮ್, ಫ್ಯೂಲ್ ಸಿಸ್ಟಮ್, ಟರ್ಬೋ, ಪೆಟ್ರೋಲ್ ವೆಹಿಕಲ್ಸ್ ಅಲ್ಲಿ ನಿಮಗೆ ಫ್ಯೂಲ್ ಸಿಸ್ಟಮ್, ಇಂಜಿನ್ ಸಿಸ್ಟಮ್ ಅದೆಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ ನಾವು. ಸೊ ಇಲ್ಲಿ ಬಂದ್ರೆ ನಿಮ್ಗೆ 80% ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಪ್ಲಸ್ ಇಂಜಿನ್ ಸಿಸ್ಟಮ್ ನಿಮ್ಗೆ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿತ್ತು, ಆಫ್ಟರ್ ಸರ್ವಿಸ್ ಬಂದ್ಬಿಟ್ಟು ನಾವು ಟ್ರಯಲ್ ಕರ್ಕೊಂಡು ಹೋಗ್ತೀವಿ ಕಸ್ಟಮರ್ನ. ಸೊ ನಿಮ್ಗೆ ಸ್ಲೈಟ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸರ್, ನಿಮ್ಗೆ ಸ್ಲೈಟ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಸೊ ನಿಮ್ಗೆ ಒಂದು 20 to 30 ಕಿಲೋಮೀಟರ್ ಗಾಡಿ ರನ್ ಆದ್ಮೇಲೆ ನಿಮಗೆ ಏನಾಗುತ್ತೆ, ನಿಮ್ಗೆ ಆ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಗಾಡಿ ಓಡಿಸಲ್ಲ,
ನೀವು ಓಡಿಸ್ಬೇಕು ಗಾಡಿ, ಯಾಕಂದ್ರೆ ರೆಗ್ಯುಲರ್ ಆಗಿ ನೀವು ಓಡಿಸ್ಕೊಂತ ಇರ್ತೀರ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಂತ ನೀವು ಓಡಿಸ್ತೀರಾ ಗಾಡಿ ಅದು, ರೈಟ್? ಓಕೆ. ಸೊ ಇಷ್ಟಿದೆ ಸರ್ ನಮ್ದು. ಹಾ. ಸೊ ನಾವು ಆಲ್ಮೋಸ್ಟ್ 4 years ಇಂದ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ನಾವು. ಸೊ Okay. ನಾನು ಪ್ರಮೋಷನ್ ಯಾವ್ದು ಒಂದು ಆಲ್ಮೋಸ್ಟ್ ಒಂದು 1 year ಇಂದ ನಾನು ಯಾವ್ದು ಮಾಡಿಲ್ಲ ನಾನು ಪ್ರಮೋಷನ್ಸ್. Okay. ನಾನು ಬೇರೆ ಇದ್ರಲ್ಲಿ ಸ್ವಲ್ಪ ಬಿಸಿ ಇದ್ದೆ, ನಾನು ಮಾಡಕ್ ಆಗಿಲ್ಲ ನನಗೆ. ಸೊ ನಮ್ ಬಿಸ್ನೆಸ್ ಇದೆ ಸರ್. ನನ್ನ ಟಿಲ್ ಡೇಟ್ ನನ್ನ ಪ್ರಮೋಷನ್ ನನ್ನ ವಿಡಿಯೋಗೋಸ್ಕರ ನಾನು ಹೇಳ್ತಾ ಇಲ್ಲ. 6th time 7th time ಬಂದ್ ಮಾಡ್ಕೊಂಡಿರೋ ಕಸ್ಟಮರ್ಸ್ ನನ್ನ ಹತ್ರ ಲಿಸ್ಟ್ ಇದೆ ನನ್ನ ಹತ್ರ. ನಿಮ್ಮ ಹತ್ರ ಆಲ್ಮೋಸ್ಟ್ ಎಷ್ಟು ಜನ ಸರ್ ಮಾಡಿರ್ಬೋದು ಇವಾಗ ತನಕ? 4 years ಆಯ್ತು ಅಂತ ಹೇಳಿದ್ರಿ. 4 years ಇಂದ ನನಗೆ ಎಲ್ಲ ರೆಕಾರ್ಡ್ಸ್ ಎಲ್ಲ ಇದೆ ಸಿಸ್ಟಮ್ ಅಲ್ಲ. ಒಂದು 60 to 70,000 ವೆಹಿಕಲ್ಸ್ ನಾನು ಮಾಡಿದ್ದೀನಿ 60 to 70,000 ವೆಹಿಕಲ್ಸ್. 70,000 ನೀವು ಮಾಡೋದೆಲ್ಲ ಬೇರೆ ಹಳೆ ಗಾಡಿಗಳು ಮಾಡ್ತೀರಾ ಇಲ್ಲ ಹೆಂಗೆ ಸರ್? ನಾನು ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಗಾಡಿ ಬಂತು, ಇವಾಗ ಎಕ್ಸಾಂಪಲ್ ಕಿಯಾ ಗಾಡಿ ಬಂದಿದೆ, Okay, ಲೇಟೆಸ್ಟ್ ಮಾಡಲ್ ಬಂದಿದೆ. ನಮ್ ಗಾಡಿ ಬಂದಿದ ತಕ್ಷಣ ಗಾಡಿ ಬಂತು ಹಾಕು ಪೈಪು ನಮ್ ಪ್ರೊಸೀಜರ್ ಏನಿದೆ ಅದ್ ನಾನು ಮಾಡ್ಬೇಕಂತ ನಾನು ಮಾಡಲ್ಲ ಸರ್. ನನ್ನ ಹತ್ರ ನಮ್ಮ ಹತ್ರ ಸಡನ್ ಪ್ಯಾರಾಮೀಟರ್ಸ್ ಇದೆ ನಮ್ಮ ಹತ್ರ. ಓಕೆ. ಸೊ ಪ್ಯಾರಾಮೀಟರ್ಸ್ ನ ಫಸ್ಟ್ ನಾವು ಚೆಕ್ ಮಾಡ್ತೀವಿ. ನಾವು ಚೆಕ್ ಮಾಡ್ಬಿಟ್ಟು ದಿಸ್ ವೆಹಿಕಲ್ ಈಸ್ ಅಪ್ಲಿಕಬಲ್ ಟು ಡೂ ದ ಡಿಕಾಮಿನೇಷನ್ ಆರ್ ನಾಟ್. ಓಕೆ, ಅದು ಚೆಕ್ ಮಾಡ್ತೀರಾ? ಚೆಕ್ ಮಾಡ್ತೀವಿ ನಾವು. ಇನ್ ಕೇಸ್ ಅದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀರಾ? 100% ನಾನು ಮುಟ್ಟೋದೇ ಇಲ್ಲ ಸರ್. ನನ್ ಬಿಸ್ನೆಸ್ ಬೇಡ ನನಗೆ, ಆ ತರ ಬಿಸ್ನೆಸ್ ಬೇಡ. ಆ ತರ ಬಿಸ್ನೆಸ್ ಬೇಡ. ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ ಎಕ್ಸಾಂಪಲ್, ಬ್ಲಾಕ್ ಸ್ಮೋಕ್ ಬಂದ್ರೆ ನಾನು ಅರೆಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ನಾನು ನಿಮ್ಗೆ, ರೈಟ್? ಬ್ಲಾಕ್ ಸ್ಮೋಕ್, ವೈಬ್ರೇಷನ್, ಲೋ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ 1 to 3 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೈಲೇಜ್ಗೆ. ಅದಕ್ಕಿಂತ ಜಾಸ್ತಿ ಆಗಲ್ಲ ಸರ್. ಇಂಜಿನ್ ಆಲ್ರೆಡಿ ಡಿಸೈನ್ ಆಗಿ ಬಿಲ್ಡ್ ಆಗ್ಬಿಟ್ಟಿದೆ. ನಾನು ಅಲ್ಲಿ ಮೋಡಿ ಮಸ್ತನ್ ಕೆಲಸ ನಾನು ಏನು ಮಾಡಕ್ ಆಗಲ್ಲ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ 1 to 3 ಕಿಲೋಮೀಟರ್ ನಾನು ಹೇಳ್ತೀನಿ ಮೈಲೇಜ್ಗೆ. ಕ್ಲೈಮು ಆಗಿದೆ ಅದು, ಬಿಡಿ ಅದು. ಸೊ ನಾನು ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀನಿ. ಬ್ಲಾಕ್ ಸ್ಮೋಕ್ ಬಂದ್ರೆ ನಾನು ಹೇಳ್ತೀನಿ ಸರ್ ಅರೆಸ್ಟ್ ಮಾಡ್ಕೊಡ್ತೀನಿ. ಜಾಸ್ತಿ ಬರ್ತಾ ಇದ್ರೆ ಚೆಕ್ ಮಾಡ್ತೀನಿ ನಾನು. ಸೊ ನಮ್ ಸಮ್ ಪ್ಯಾರಾಮೀಟರ್ಸ್ ಇದೆ, ಚೆಕ್ ಮಾಡ್ಬಿಟ್ಟು ನಾನು ಕೆಲಸ ಮಾಡ್ತೀನಿ. ಇನ್ ಕೇಸ್ ವೆಹಿಕಲ್ ಅಲ್ಲಿ ವೈಟ್ ಸ್ಮೋಕ್ ಬರ್ತಾ ಇದೆ, ಡೀಸೆಲ್ ವೆಹಿಕಲ್ ಅಲ್ಲಿ ನಾನು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ವೈಟ್ ಸ್ಮೋಕ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಕೆಲಸನೇ ಮಾಡಲ್ಲ ಸರ್. ಮಾಡಲ್ಲ. ಒಂದು. ಎರಡನೇದು, ಮಿನಿಮಮ್ ನನಗೆ 30 to 35,000 ಗಾಡಿ ರನ್ ಆಗಿರ್ಬೇಕು ನನಗೆ. ಬೈಕ್ ಇರ್ಲಿ, ಕಾರ್ಸ್ ಇರ್ಲಿ. ಸೊ 100cc to 15,000cc ವರೆಗೂ. 15,000cc ಅಂತ ಹೇಳೋದು ನಾವು ಜನರೇಟರ್ಸ್ ಹೇಳ್ತೀವಿ ನಾವು ಆಕ್ಚುಲಿ. ಸೊ 30 to 35,000 ಆಗಿದ್ರೆ ಮಾತ್ರ ನಾನು ಕೆಲಸ ಮಾಡೋದು. ಅದಕ್ಕಿಂತ ಮುಂಚೆ ಬಂದ್ರೆ ನನ್ನ ಕಸ್ಟಮರ್ಗೆ ನಾನು ಸಜೆಸ್ಟ್ ಮಾಡಿ, ಸರ್ ಅವಶ್ಯಕತೆ ಇಲ್ಲ ನಿಮ್ಗೆ ಮಾಡೋದು ವೇಸ್ಟ್, ನಿಮ್ಗೂ ವೇಸ್ಟ್, ನನಗೂ ವೇಸ್ಟ್, ಟೈಮ್ ವೇಸ್ಟ್, ಮನಿ ವೇಸ್ಟ್ ಅಂತ ಹೇಳಿ ಕಳಿಸ್ಬಿಡ್ತೀನಿ ಸರ್. ಇನ್ನೊಂದು, ಇಲ್ಲಿ ನಮ್ಮಲ್ಲಿ ಪ್ಯೂರ್ CNG LPG ವೆಹಿಕಲ್ಸ್, ಪ್ಯೂರ್ CNG LPG ವೆಹಿಕಲ್ಸ್ ಇದ್ರೆ ಮಿನಿಮಮ್ 50,000 ಓಡಿದ್ರೆ ಮಾತ್ರ ನಾನು ಮಾಡೋದು ಸರ್. 50,000 ಕಿಂತ ಕಮ್ಮಿ ಇದ್ರೆ ನಾನು ಮಾಡಲ್ಲ. ಯಾಕಂದ್ರೆ CNG LPG ಅಲ್ಲಿ 99% ನಿಮ್ಗೆ ಗ್ಯಾಸ್ ಥಿಂಗ್ ಬಂದು ಬರ್ನ್ ಆಗ್ಬಿಡುತ್ತೆ ನಿಮ್ಗೆ. ಸೊ ಕಾರ್ಬನ್ ಡೆಪಾಸಿಟ್ ಆಗಕ್ಕೆ ಚಾನ್ಸಸ್ ಇಲ್ಲ, ಕಡಿಮೆ ಇರುತ್ತೆ ನಿಮ್ಗೆ, ರೈಟ್? ಸೊ ಪೆಟ್ರೋಲ್ ಕಮ್ CNG ಇದ್ರೆ ನಾನು ಮಾಡ್ತೀನಿ ಸರ್ ಕೆಲಸ. ಸೊ ಪ್ಯೂರ್ CNG LPG ಇದ್ರೆ 50,000 ವರೆಗೂ ನಾನು ಮಾಡಲ್ಲ. ಸೊ ಈ ತರ ನಮ್ ಬಿಸ್ನೆಸ್ ನಡ್ಕೊಂಡು ಹೋಗ್ತಾ ಇದೆ ಸರ್. ಇನ್ ಕೇಸ್ ಇವಾಗ ದೊಡ್ಡ ಗಾಡಿ ಎಲ್ಲ, ಇವಾಗ ಲಾರಿ ಇರ್ಬೋದು, ಸೊ ಆ ತರ ಎಲ್ಲ ಇರುತ್ತಲ್ಲ, ಟ್ರಕ್ಸ್ ಇರ್ಬೋದು, ಟೆಂಪೋ ಟ್ರಾವೆಲರ್ಸ್, ಸೊ ಅದೆಲ್ಲ ಹೆಂಗೆ ಸರ್? ನಾವು ಒಂದು ವೆಹಿಕಲ್ ಇದ್ರೆ, ಒನ್ ಆರ್ ಟೂ ವೆಹಿಕಲ್ ಇದ್ರೆ ಇಲ್ಲೇ ಮಾಡ್ತೀವಿ ಸರ್. ನಮ್ಗೆ ಜಾಗ ಇದೆ, ಏನ್ ತೊಂದರೆ ಇಲ್ಲ ನಮ್ಗೆ. ಸೊ ನಾವು ಮೊಬೈಲ್ ಸರ್ವಿಸ್ ಮಾಡ್ತಾ ಇದೀವಿ ಸರ್. ಸೊ ಮೊಬೈಲ್ ಸರ್ವಿಸ್ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಂಪಲ್, ಇವಾಗ ಬೆಂಗಳೂರಲ್ಲಿ RR ನಗರ ಅಂದ್ಕೊಳ್ಳಿ ನೀವು, ಒಂದು 3 to 4 ವೆಹಿಕಲ್ಸ್ ಇದೆ ಸರ್ ಅಂತ ಹೇಳಿದ್ರೆ ಒನ್ ಡೇ ನಾವು ಫಿಕ್ಸ್ ಮಾಡ್ಕೊಂಡು ನಾನು ನಿಮ್ ಕಡೆನೆ ಬಂದು ನಾನು ಸರ್ವಿಸ್ ಮಾಡ್ಬಿಟ್ಟು ಅಲ್ಲೇ ಬರ್ತೀರಾ? ಅಲ್ಲಿಗೆ ಬರ್ತೀರಾ? ಮಿಷನ್ ನಮ್ ಸೆಟಪ್ ಇದೆ ಸರ್. ನಮ್ ಗಾಡಿ ಎಲ್ಲ ಇದೆ, ನಮ್ ಸೆಟಪ್ ಇದೆ ನಮ್ದು. ಜನರೇಟರ್, ನಿಮ್ಗೆ ಪವರ್ ಗಿವರ್ ಏನು ತೊಂದರೆ ಆಗಲ್ಲ, ಎಲ್ಲ ನಾವೇ ನೋಡ್ಕೊಂತೀವಿ. ನಾವು ಬಂದು ಕೊಟ್ಬಿಟ್ಟು ಬರ್ತೀವಿ. ಸೊ ಇದು ಬಂದು ಮಿನಿಮಮ್ 3 to 4 ವೆಹಿಕಲ್ಸ್ ಇರ್ಬೇಕು ಸರ್. 1 or 2 ವೆಹಿಕಲ್ಸ್ ಇದ್ರೆ ನಾವು ಬರಲ್ಲ. ಅದು ನೋಟಿಸ್ ಮಾಡ್ಕೊಳ್ಳಿ, ಮಿನಿಮಮ್ 3 to 4 ವೆಹಿಕಲ್ಸ್ ಇರಬೇಕು. ಇನ್ ಕೇಸ್ ನೀವೇನಾದ್ರೂ ನಮ್ಮ ಮನೆ ಹತ್ರನೇ ಅವರೇ ಬಂದು ಡಿಕಾರ್ಬನೈಸೇಷನ್ ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ದು ಸೇರಿಸಿ ಒಂದು 4 ವೆಹಿಕಲ್ ಅರೇಂಜ್ ಮಾಡ್ಕೊಂಡು ಸರ್ಗೆ ನೀವು ಬುಕ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಡೈರೆಕ್ಟ್ ಆಗಿ ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ಟು ಏನಿದೆಯೋ ಅದು ಕ್ಲಿಯರ್ ಮಾಡ್ತಾರೆ. ಸೊ ಪ್ಲಸ್ ನೋಡ್ಕೊಳ್ಳಿ, ಸೊ ಇಲ್ಲೆಲ್ಲ ಬಿಫೋರ್ ಆಫ್ಟರ್ ಇಮೇಜಸ್ ಎಲ್ಲ ಇದೆ ನೋಡ್ಕೊಳ್ಳಿ. ಇದೆಲ್ಲ ಡಿಕಾರ್ಬನೈಸೇಷನ್ ಮಾಡಿದ್ರೆ ಸೊ ಫಸ್ಟ್ ಹಿಂಗಿರೋದೆಲ್ಲ ಬಂದ್ಬಿಟ್ಟು ಸೊ ಈ ತರ ಆಗುತ್ತಾ ಸರ್? ಸರ್ ಅದೇ ಸರ್, ಇಂಜಿನ್ ವಾಲ್ವ್, ಎಕ್ಸಾಸ್ಟ್ ಪೈಪ್, ಇದು ಮೇಲ್ಗಡೆ ಏನೇನಿದೆಯೋ ಇದೆಲ್ಲ ಕಾರ್ಬನ್ ಅಕಾಮ್ಯುಲೇಟ್ ಆಗೋ ಏರಿಯಾಸ್ ಇದೆಲ್ಲ, ರೈಟ್? ನಾವು ಡಿಕಾರ್ಬನೇಷನ್ ಮಾಡೋ ಟೈಮಲ್ಲಿ ಈ ಅಕಾಮ್ಯುಲೇಟ್ ಆಗೋ ಏರಿಯಾ ಎಲ್ಲ ನಿಮ್ಗೆ ಕ್ಲೀನ್ ಆಗುತ್ತೆ. ಕ್ಲೀನ್ ಆದ್ರೆ ಈ ತರ ರಿಸಲ್ಟ್ ಆಗುತ್ತೆ. ಇಮೇಜ್ ಇದು. ಸೊ 80% ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಸರ್. 80% ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ಇದರಿಂದ ನಿಮಗೆ ಡಿಕಾಂಬಷನ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ ಇಂಜಿನ್ಸ್ಗೆ, ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ಫಸ್ಟೇ ಹೇಳಿದ್ನಲ್ಲ ನಿಮ್ಗೆ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀನಿ ಅಂತ. ಆ ಪ್ಯಾರಾಮೀಟರ್ಸ್ ಒಂದ್ ಚೆಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಗಾಡಿ ಬಂತು, ಹಾಕಿ LH ಲಿಕ್ವಿಡ್ ಹಾಕಿ ನಮ್ ಪ್ರೊಸೀಜರ್ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ಬಿಟ್ಟು ಒಂದು 5 ಕಿಲೋಮೀಟರ್ ಹೋದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ವಾಪಸ್ ಇಲ್ಲಿಗೆ ಬರ್ತಾರೆ ಅವರು. ಕರೆಕ್ಟ್. ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ, ಇಂಜಿನ್ ಓಕೆ ಇದ್ರೆ ಮಾತ್ರ ನಾವು ಮಾಡ್ತೀವಿ, ಇಲ್ಲಾಂದ್ರೆ ನಾವು ಮಾಡಕ್ ಬರಲ್ಲ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಎಷ್ಟೊಂದು ಅಂಗಡಿಗಳು ಇರುತ್ತೆ ಅಂತ.
ಸೊ ನೀವೆಲ್ಲಿ ಹೋದ್ರೂ ಫಸ್ಟ್ ನೋಡ್ಕೊಳ್ಳಿ ಅವರು ಆ ಪ್ಯಾರಾಮೀಟರ್ಸ್ನ ಚೆಕ್ ಮಾಡ್ತಾರಾ ಅಂತ. ಸೊ ಯಾಕಂದ್ರೆ ಬಂದ್ಬಿಟ್ಟು ಇದು ಸುಮ್ಮನೆ ಯಾವುದೋ ಟಾಯ್ ಇಲ್ಲ, ನೀವು ಅಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿ ಒಂದು ಕಾರ್ನ ಪರ್ಚೇಸ್ ಮಾಡಿರ್ತೀರಾ. ಸೊ ಅದಕ್ಕೂ ಪ್ರಾಪರ್ ಆಗಿ ನೀವು ಕೇರ್ ಕೊಡಬೇಕು. ಅದಕ್ಕೋಸ್ಕರನೇ ಬಂದ್ಬಿಟ್ಟು ಒಂದು ಒಳ್ಳೆ ಸ್ಪಾಟ್ಗೆ ಬಂದಿದ್ದೀವಿ. ಸೊ ಎಲ್ಲರಿಗೂ ನಾವು ರೆಕಮೆಂಡ್ ಮಾಡ್ತೀವಿ. ನೀವು ಯಾರಾದರೂ ಬಂದ್ಬಿಟ್ಟು ಡಿಕಾರ್ಬನೈಸೇಷನ್ ಎಲ್ಲ ಮಾಡಬೇಕಂದ್ರೆ ಸೊ HSR ಲೆವೆಟ್ಗೆ ಡೈರೆಕ್ಟಾಗಿ ಬರ್ಬೋದು. ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆರಾಮಾಗಿ ಮಾಡ್ಬೋದು. ಏನಪ್ಪ ದೂರ ಇದೆ 20 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಅಂತ ಚಿಂತೆ ಮಾಡಬೇಡಿ. ಎಷ್ಟು ಕಿಲೋಮೀಟರ್ ಇದೆನೋ ಒನ್ ಟೈಮ್ ಮಾಡ್ತಾ ಇದ್ದೀರಾ. ಸೊ ಪ್ರಾಪರ್ ಆಗಿ ಜೆನ್ಯೂನ್ ಆಗಿರೋ ಪರ್ಸನ್ ಹತ್ರನೇ ಮಾಡಿಸಿ. ಸರ್ ನಮಗೆ 20 ಕಿಲೋಮೀಟರ್ 30 ಕಿಲೋಮೀಟರ್ ಅಂತ ಹೇಳಿದಕ್ಕೆ ಹೇಳ್ತಾ ಇದ್ದೀನಿ ನಾನು. ನನಗೆ ಆಲ್ಮೋಸ್ಟ್ ನನಗೆ ಆಲ್ ಓವರ್ ಕರ್ನಾಟಕದಿಂದ ಬಂದ ಸರ್. ಒಂದ್ಸತಿ ನಂಬ್ತಿರೋ ಇಲ್ವೋ ನೀವು ಬಿಡಿ, ನೀವು ಬೆಳಗಾವಿಂದ ಬಂದು ಏನಕ್ಕೋ ಕೆಲ್ಸಕ್ಕೆ ಬಂದಿದ್ದಾರೆ ಅವರು. ಒಂದ್ ನೈಟ್ ಫುಲ್ ಇಲ್ಲಿ ವೆಯ್ಟ್ ಮಾಡಿದ್ದಾರೆ ಅವರು ಅಂಗಡಿ ಮುಂದೆ. ನೈಟ್ ಮಾಡಿ ಬೆಳಗ್ಗೆ ನಾನು 7 o'clock ಎಲ್ಲ ಬಂದೆ ಬಿಡಿ ಪಾಪ ಅವ್ರಿಗೋಸ್ಕರ ಬಂದು ಮಾಡ್ಕೊಟ್ಟೆ. ಬೆಳಗಾಂ ಹೋಗಿ ಫೋನ್ ಮಾಡಿದ್ರು ನನಗೆ, ಸರ್ ಸೂಪರ್ ಆಗಿದೆ ಗಾಡಿ, ತುಂಬಾ ಥ್ಯಾಂಕ್ಸ್ ಸರ್ ಅಂತ. ಫ್ರೆಂಡ್ಸ್ ಹಂಗಂದ್ರೆ ನೋಡ್ಕೊಳ್ಳಿ ಎಷ್ಟು ಜೆನ್ಯೂನು. ಸೊ ಎಷ್ಟು ಒಂದು ಇದು ಟ್ರಸ್ಟ್ ಇದ್ರೆ ಸೊ ಆ ಬೆಳಗಾವಿಯಿಂದಾನೇ ಬಂದ್ಬಿಟ್ಟು ಇಲ್ಲಿ ಮಾಡ್ಕೊಂಡು ಹೋದರೆ ಅಂದ್ರೆ ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವ್ರದ್ದು ಮಿಷನ್ಸ್ ಬಗ್ಗೆನೋ ಮಿಷನ್ಸ್ ನೋಡಿ. ಸೊ ಇದೇ ತರ ಮಿಷನ್ಸ್ ಇರುತ್ತೆ ಸರ್. ಈ ಮಿಷನ್ಸ್ ಬಗ್ಗೆನೋ ಹಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್ ಇದು ಮಿಷನ್ಸ್ ಬಂದ್ಬಿಟ್ಟು ಇವಾಗ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ಎಲ್ಲ ಇಂಪೋರ್ಟೆಡ್ ಮಿಷನ್ಸ್ ಹಂಗೆ ಹಿಂಗೆ ಅಂತ. ನಾನು ಆ ತರ ಎಲ್ಲ ಹೇಳಕ್ ಹೋಗಲ್ಲ. ಟೆಕ್ನಾಲಜಿ ಬಂದು ಜರ್ಮನ್ ಟೆಕ್ನಾಲಜಿ ಸರ್. ಆಕ್ಚುಲಿ ಮೇಡ್ ಇನ್ ಇಂಡಿಯಾನೇ ಇದು. ಮೇಡ್ ಇನ್ ಇಂಡಿಯಾ ಮಿಷನರೀಸ್. ಸೊ ನಮ್ಮ ಹತ್ರ 3 ರಿಂದ 4 ಮಿಷನ್ಸ್ ಇದೆ ನಮ್ಮ ಹತ್ರ. 3 to 4 ಮಿಷನ್ಸ್ ಇದೆ ನಮ್ಮ ಹತ್ರ. ಸೊ ಒಂದ್ ಮಿಷನ್ ಬಂದು ಎಕ್ಸ್ಕ್ಲೂಸಿವ್ ಔಟ್ಸೈಡ್ ಸರ್, ಮೊಬೈಲ್ ಸರ್ವಿಸ್ ಯೂಸ್ ಮಾಡ್ಕೊಂತೀವಿ. 3 ಮಿಷನ್ ಇರುತ್ತೆ. ಅಟ್ ಎ ಟೈಮ್ 3 ವೆಹಿಕಲ್ಸ್ ಮಾಡ್ಬೋದು ಸರ್. ಸರ್ ಇದರಿಂದ ನಿಮ್ಗೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗ್ಯಾಸ್ ಔಟ್ಪುಟ್ ಆಗುತ್ತೆ ಸರ್. ಸೊ ನಾವು ಮ್ಯಾನ್ಯುವಲಿ ಏನು ಎಂಟರ್ ಮಾಡಲ್ಲ, ಎಲ್ಲ ಸಿಸ್ಟಮೈಸ್ಡ್ ಎಲ್ಲ ಎಂಟರ್ ಮಾಡ್ಬಿಟ್ಟು ಇಂಜಿನ್ CC ಎಷ್ಟು ಕಿಲೋಮೀಟರ್ ಓಡಿದೆ ಎಂಟರ್ ಮಾಡಿದ್ರೆ ಮಿಷನ್ ಆಟೋಮೆಟಿಕ್ ಸೆನ್ಸ್ ಮಾಡ್ಕೊಳ್ಳುತ್ತೆ. ಸೆನ್ಸ್ ಮಾಡ್ಕೊಂಡು ಅಷ್ಟು ಗ್ಯಾಸ್ ಔಟ್ಪುಟ್ ಮಾತ್ರ ನಿಮ್ಗೆ ಔಟ್ಪುಟ್ ಕೊಡುತ್ತೆ. ಸೊ ಮಾಡ್ಬಿಟ್ಟು ಫುಲ್ಲಿ ಆಟೋಮೆಟಿಕ್ ಮಿಷಿನ್ ಮಾಡ್ತಾ ಇದೀವಿ ಸರ್. ಸೊ ಇನ್ ಕೇಸ್ ಯಾರಿಗಾದ್ರೂ ಒಂದು ಬಿಸ್ನೆಸ್ ಈ ವಿಡಿಯೋ ನೋಡ್ಬಿಟ್ಟು ನಮಗೂ ಈ ತರ ಬಂದ್ಬಿಟ್ಟು ಒಂದು ಬಿಸ್ನೆಸ್ ಆಪರ್ಚುನಿಟಿ ಬೇಕು ಅಂದ್ರೆ ನಿಮ್ನ ರೀಚ್ ಔಟ್ ಮಾಡ್ಬೋದಾ ಸರ್? ರೀಚ್ ಔಟ್ ಮಾಡ್ಬೋದು. ನಾನು ಮಿಷನರೀಸು ಸೇಲ್ ಮಾಡ್ತಾ ಇದ್ದೀನಿ ಸರ್. ನಮ್ದು ಆಲ್ರೆಡಿ ನಮ್ದು ಗಂಗಾವತಿ ಮತ್ತೆ ಉಡುಪಿ, ಮ್ಯಾಂಗ್ಳೂರು ಅಲ್ಲೆಲ್ಲ ಮಿಷನರೀಸ್ ಕೊಟ್ಟಿದ್ದೀನಿ. ಸೊ ಮಿಷನರೀಸು ನನ್ನ ಕಡೆಯಿಂದ ನಿಮ್ಗೆ ಏನೇನ್ ಬೇಕೋ ಎಲ್ಲ ನಾನು ಮಾಡ್ಕೊಳ್ತೀನಿ. ನಿಮ್ಮ ಹೆಸರಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಇದೆ. ಸೊ ಡಿಕಾರ್ಬನೈಸೇಷನ್ ಯಾರಾದ್ರೂ ಮಾಡ್ಬೇಕಂದ್ರೆ ಸರ್ ನಂಬರ್ಸ್ ಕೊಟ್ಟಿರ್ತೀವಿ, ಅವ್ರಿಗೆ ಕಾಲ್ ಮಾಡಿ ಅವರೇ ಬಂದು ನಿಮ್ಗೆ ಮಿಷಿನ್ಸು ಪ್ಲಸ್ ನಿಮ್ಗೆ ಗೈಡು ಮಾಡ್ತಾರೆ. ನಿಮ್ಮ ಓನ್ ಹೆಸರಲ್ಲಿ ನೀವು ಬಿಸ್ನೆಸ್ ಆರಾಮಾಗಿ ಮಾಡ್ಕೊಳ್ಳಿ. ಇನ್ನೊಂದು ನಾನು ಹೇಳ್ತೀನಿ, ನೀವು ಆಲ್ ಓವರ್ ಕರ್ನಾಟಕ ಇಲ್ಲ ಅದರ್ ಸ್ಟೇಟ್ ಯಾರಾದ್ರೂ ವಿಡಿಯೋ ನೋಡಿದ್ರು ಸರಿ, ನಾನು ಹೇಳೋದು ನಾನು ಮಾಡಿ ಬಿಸ್ನೆಸ್ ಬೇಡ ಅಂತ ಹೇಳಲ್ಲ. ಇವಾಗ ಇಲ್ಲೇ ಒಂದು ಹೋಟ್ಲ್ ಇದೆ, ಪಕ್ಕದಲ್ಲೇ ಒಂದು ಹೋಟ್ಲ್ ಇರುತ್ತೆ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗ್ತೀರಾ, ಬರ್ತೀರಾ, ತಿಂತೀರಾ. ಬಿಸ್ನೆಸ್ ಮಾಡಿ. ನಾನು ಏನ್ ಹೇಳ್ತೀನಿ, ಬಿಸ್ನೆಸ್ ಮಾಡಿದ್ರೆ ಟೆಕ್ನಿಕಲ್ ಆಗಿ ಮಾಡಿ, ಅನ್ಪ್ರೊಫೆಷನಲ್ ಆಗಿ ಮಾಡಕ್ ಹೋಗ್ಬೇಡಿ ಬಿಸ್ನೆಸ್ ನ. ಯಾಕಂದ್ರೆ ಒಬ್ಬರಿಂದ ಕರೆಕ್ಟ್ ಆಗಿ ಮಾಡ್ತಾ ಇರೋರ್ಗು ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಅದು ಒಂದು ನಂಗೆ ತುಂಬಾ ಬೇಜಾರಿದೆ ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆಕ್ಚುಲಿ. ಸೊ ಟೆಕ್ನಿಕಲಿ ಮಾಡಿ, ಗೊತ್ತಾಗಿಲ್ವಾ ಒಬ್ರಿಗೊಬ್ರು ಕೇಳ್ಕೊಳ್ಳಿ. ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ನಿಮಗ್ ಗೊತ್ತಿರೋದು ನನಗ್ ಗೊತ್ತಿರಲ್ಲ, ನನಗ್ ಗೊತ್ತಿರೋದು ನಿಮಗ್ ಗೊತ್ತಿರಲ್ಲ. ಹ್ಯೂಮನ್ ಬೀಯಿಂಗ್ ಅದು ಏನು ಮಾಡಕ್ಕಾಗಲ್ಲ. ಸೊ ಕರೆಕ್ಟ್ ಆಗಿ ಬಿಸ್ನೆಸ್ ಮಾಡಿ, ಕ್ಲೀನ್ ಆಗಿ ಮಾಡಿ ಬಿಸ್ನೆಸ್ ಅಷ್ಟೇ ನಾನು ಹೇಳ್ತೀನಿ. ಸೊ ಪ್ಲಸ್ ಇವಾಗ ದಸರಾ ಬೇರೆ ಬರ್ತಾ ಇದೆ. ಸೊ ದಸರಾಗೋಸ್ಕರ ಸರ್ ಒಂದು ಸ್ಪೆಷಲ್ ಆಫರ್ ಕೂಡ ಕೊಡ್ತೀನಿ ಅಂತ ಹೇಳೋರೆ. ಸರ್ ಅದು ಏನ್ ಆಫರ್ ಅಂತ ನೀವೇ ಹೇಳಿ ಸರ್. ಸರ್ ಆಫರ್ ಅಂತ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಿ 4 years ಪ್ಲಸ್ ಆಯ್ತು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಇದುವರೆಗೂ ನಾನು ಆಫರ್ ಕೊಟ್ಟಿಲ್ಲ ನಾನು ಯಾರಿಗೂ ನಾನು. ಸೊ ಇವಾಗ ದಸರಾ ಇದೆ ನಮ್ಗೆ. ಸೊ ದಸರಾ ಟಿಲ್ ನೆಕ್ಸ್ಟ್ ಮಂತ್ 5th ವರೆಗೂ ನಾನು ಯಾವುದೇ ಕಾರ್ ಬರ್ಲಿ, ಇನೋವಾ ಇರ್ಲಿ, November 5th ತನಕ ಇಲ್ಲ ಸ್ವಲ್ಪ October 5th ತನಕ, October 5th ಇಲ್ಲ ಸರಿ 10ನೇ ತಾರೀಕುವರೆಗೂ ಇಟ್ಕೊಳ್ಳಿ. 10th ವರೆಗೂ ಇಟ್ಕೊಳ್ಳೋಣ. October 10th ವರೆಗೂ ನೀವು ಬಂದ್ರೆ, ನೀವು ಯಾವುದೇ 4-wheeler ಬಂದ್ರು, ಕಾರ್ಸ್ ಎಸ್ಪೆಷಲಿ ಅಂದ್ರೆ 1000 ರೂಪೀಸ್ ಮಾಡ್ಕೊಡ್ತೀನಿ. ಜಸ್ಟ್ 1000 ರೂಪೀಸ್ ಮಾಡ್ಕೊಡ್ತೀನಿ. ಜಸ್ಟ್ 10th October 10th ತನಕ ಫ್ರೆಂಡ್ಸ್ ನೋಡ್ಕೊಳ್ಳಿ. ಕಾರ್ ಬಂದ್ರೆ ಜಸ್ಟ್ 1000 ರೂಪೀಸ್ ಮಾತ್ರ. ಇದು ನನಗೆ ಏನಕ್ಕೆ ಬಂತಂದ್ರೆ ಈ ಥಾಟ್ ನನಗೆ, ನನ್ನ ಕಸ್ಟಮರ್ಸ್, ರೆಗ್ಯುಲರ್ ಕಸ್ಟಮರ್ಸ್ ಏನ್ ಸರ್ ಇಷ್ಟ ಸತಿ ಮಾಡ್ತೀವಿ, ನೀವು ಆಫರೇ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಸರಿ ಇಲ್ಲ ಸರ್ ಕೊಡ್ತೀನಿ ರೀ ಸರ್ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದೀನಿ ಸರ್. ಸರ್ 2-wheelersಗೂ ಏನಾದ್ರು ಆಫರ್ ಕೊಡಿ ಸರ್. 2-wheeler ಏನ್ ಸರ್ ನಾನು ಮಾಡಿ ಸರ್ ಏನಾದ್ರು ಕಾರ್ಗೆ ಕೊಡ್ತಾ ಇದೀರಾ, 2-wheeler ಕೊಡಲ್ವಾ ಸರ್? 2-wheelerಗೂ ಏನಾದ್ರು ಒಂದು ಆಫರ್ ಇಲ್ಲಿ ಸರ್. 2-wheeler ಆಕ್ಚುಲಿ 700 ರೂಪೀಸ್ ಮಾಡ್ತಾ ಇದೀವಿ ಅಟ್ ಪ್ರೆಸೆಂಟ್ಲಿ ನಾನು. ಸೊ ಯಾವ್ದೇ 2-wheeler ಬರ್ಲಿ 499 ಮಾಡ್ಕೊಡ್ತೇನೆ. 499 500 ರೂಪೀಸ್ 200 2-wheeler. ಇನ್ ಕೇಸ್ ಕಾರ್ ಏನಾದ್ರು ನೀವು ತಗೊಂಡ್ ಬಂದ್ರೆ ಯಾವುದೇ ತರ ಕಾರ್ ತಗೊಂಡ್ ಬನ್ನಿ, 800 ಇಂದ BMW, ಆಡಿ ಯಾವ್ದು ಬೇಕಾದ್ರೂ ನೀವು ತಗೊಂಡ್ ಬನ್ನಿ. ಹಮ್ಮರ್ ಎಲ್ಲ 1000 ರೂಪೀಸ್ ಮಾತ್ರ. ಅದನ್ನು ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಡಿಕಾರ್ಬನೈಸೇಷನ್ ಸೆಂಟರ್ ಅಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಶಾಪ್ ಓಪನ್ ಆಗಿರೋದೇ ಇವ್ರದೇ.
ಸೊ ಹಂಗಂದ್ರೆ ನಿಮಗೆ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ ಫಸ್ಟ್ ಅನ್ನೋದಕ್ಕಿಂತ ಬೇರೆ ಕಡೆ ಓಪನ್ ಆಗಿದೆಯೋ ಫಸ್ಟ್ ಓಪನ್ ಆಗಿತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ನಾವು ಪ್ರಮೋಷನ್ ಮಾಡಿ ಒಂದು ಈ ತರ ಟೆಕ್ನಾಲಜಿ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ಹೋಗಿ ಮುಟ್ಸಿದ್ದು ನಮ್ ಕಡೆಯಿಂದ ನಿಮ್ ಕಡೆಯಿಂದ ಅದು ನನಗೆ ಇದು ಒಂದು ಓಕೆ ಓಕೆ ಹೆಮ್ಮೆಯಿಂದ ನಾನು ಹೇಳ್ಕೊಂತೀನಿ ಅದು. ಸೊ ನಿಮಗೆ ಪ್ರೈಸ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ, ಲೊಕೇಶನ್ ಡೀಟೇಲ್ಸ್ನು ಕೊಟ್ಟಿರ್ತೀವಿ. ಸೊ ಇವಾಗ ಒಂದು ಕಾರ್ ಆಲ್ರೆಡಿ ಆಗ್ತಾ ಇದೆ. ಸೊ ಅದು ಕೂಡ ಸರ್ ಹತ್ರ ಕೇಳೋಣ. ಸರ್ ಇದಕ್ಕೆ ಏನು ಮಾಡ್ತಾ ಇದ್ದೀರಾ ಈ ಕಾರ್ಗೆ? ನೀವು ಹಂಗೆ ಸ್ವಲ್ಪ ಹೇಳಿ ಸರ್, ಈ ಕಿಯಾ ಕಾರ್ಗೆ ಏನು ಮಾಡ್ತಾ ಇದ್ದೀರಾ? ಸರ್ ಕಿಯಾ ಬಂದ್ಬಿಟ್ಟು ಇವಾಗ ಆಕ್ಚುಲಿ ಇಂಜಿನ್ ಡಿಕಾರ್ಬನೇಷನ್ ನಾವು ಈ ತರನೇ ಮಾಡೋ ಸರ್. ನಿಮ್ಗೆ ನಾವು ಬರೀ ಇಲ್ಲಿ ಇಂಜಿನ್ ಪಾರ್ಟ್ ಅಲ್ಲಿ ನಿಮ್ಗೆ ನಾವು ಏನು ಓಪನ್ ಮಾಡಲ್ಲ ಸರ್. ಬರೀ ಏರ್ ಫಿಲ್ಟರ್ ಪೈಪ್ ಮಾತ್ರ ಓಪನ್ ಮಾಡ್ತೀವಿ. ಪೈಪ್ ಓಪನ್ ಮಾಡಿ ಈ ಪೈಪ್ ನ ಇನ್ಸರ್ಟ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗ್ಯಾಸ್ ಫ್ಲೋ ಆಗುತ್ತೆ ಸರ್. ಓಕೆ. ಈ ಗ್ಯಾಸ್ ಫ್ಲೋ ಆಗಿ ನಾನು ಹೇಳದ್ನಲ್ಲ ಮುಂಚೆನೆ ನಿಮ್ಗೆ ಎಲ್ಲೆಲ್ಲಿ ಕಾರ್ಬನ್ ಡೆಪಾಸಿಷನ್ ಆಗಿರುತ್ತೆ ಆ ಕಾರ್ಬನ್ ಎಲ್ಲ ರಿಮೂವ್ ಆಗಿ ಸೈಲೆನ್ಸರ್ ಇಂದ ನಿಮ್ಗೆ ಔಟ್ಪುಟ್ ಆಗ್ಬಿಡುತ್ತೆ. ಓಕೆ. ಇನ್ಪುಟ್ ಇದು ಸೈಲೆನ್ಸರ್, ಔಟ್ಪುಟ್ ಆಗುತ್ತೆ ನಿಮ್ಗೆ, ರೈಟ್? ಸೊ ಈ ತರ ಕೆಲಸ ಮಾಡ್ತೀವಿ. ಈ ಗಾಡಿ ಮಾಡೋಕ್ಕಿಂತ ಮುಂಚೆ ನಾವು ಲಿಕ್ವಿಡ್ ಯೂಸ್ ಮಾಡ್ತೀವಿ ಸರ್. ಓಕೆ. ಸೊ ಅದು ಏನದು ಲಿಕ್ವಿಡ್? ಅದು ಸೊ ಲಿಕ್ವಿಡ್ ಅಂದ್ರೆ ಅದು ಲಿಕ್ವಿಡ್ ಹೈಡ್ರೋಜನ್ ಅಂತ ಹೇಳ್ತೀವಿ ನಾವು. Okay. ಅದು ಫ್ಯೂಲ್ ಟ್ಯಾಂಕ್ ಅಲ್ಲಿ ಆಡ್ ಮಾಡ್ತೀವಿ. ಅದು ಅಂದ್ರೆ ಅದು ಇಂಜಿನ್ CC ಮೇಲೆ ಡಿಪೆಂಡ್ ಆಗುತ್ತೆ. 30 ml 60 ml 120 ml ಆ ತರ ಹೋಗುತ್ತೆ. ಸೊ ಅದು ಆಡ್ ಮಾಡಿದ್ರೆ ನಿಮ್ಗೆ ಫ್ಯೂಲ್ ಟ್ಯಾಂಕ್, ಫ್ಯೂಲ್ ಲೈನ್, ನಾಸಲ್, ಇಂಜೆಕ್ಟರ್ಸ್, ಸೊ ಫ್ಯೂಲ್ ಸಿಸ್ಟಮ್ ಕ್ಲೀನ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಅದು. ಇದು ಇಂಜಿನ್ ಸಿಸ್ಟಮ್. ಸೊ ಈ ಪ್ರಾಸೆಸ್ ಎಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಟರ್ಬೋ ಕ್ಲೀನರ್ ಅಂತ ಇದೆ ಸರ್. ಆ ಟರ್ಬೋ ಕ್ಲೀನರ್ ನಾವು ಸ್ಪ್ರೇ ಮಾಡಿ ಟರ್ಬೋ ಕ್ಲೀನ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಪ್ರೊಸೆಸ್ ಮಾಡಿ ಅದೇ ಸ್ಟೆಪ್ ಬೈ ಸ್ಟೆಪ್ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರೇ ಮಾಡ್ತೀರಾ. ಆಮೇಲೆ ಇನ್ನೊಂದೊಂದು ಪ್ರಶ್ನೆ ಇದೆ ಸರ್ ನನಗೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಕಾರ್ ಬಂದ್ಬಿಟ್ಟು ಎಷ್ಟು ಅವರ್ ಆಗುತ್ತೆ ಇದು ಮಾಡೋಕ್ಕೆ ಸರ್? ಮ್ಯಾಕ್ಸಿಮಮ್ ಸರ್ ನಿಮ್ಗೆ ಇಂಜಿನ್ ಸರ್ ನಮ್ಗೆ ಪ್ರೈಸು ಟೈಮಿಂಗು ಎಲ್ಲ ಬಂದು ಇಂಜಿನ್ CC ಮೇಲೆ ಡಿಪೆಂಡ್ ಆಗುತ್ತೆ. Okay. ಸೊ ನಿಮ್ಗೆ ಇದು ಬಂದು 30 ಮಿನಿಟ್ಸ್ ಆಗುತ್ತೆ. 30 ಮಿನಿಟ್ಸ್ ಆಗುತ್ತೆ ಸೊ ಅನ್ಕೊಳ್ಳಿ. 1500 cc ಮೇಲೆ ಇದ್ರೆ ನಿಮ್ಗೆ 45 ಮಿನಿಟ್ಸ್ ಆಗುತ್ತೆ ನಿಮ್ಗೆ. ಓಕೆ. ಸೊ ಬೈಕ್ಸ್ಗೆಲ್ಲ 15 to 20 ಮಿನಿಟ್ಸ್ 20 minutes. ಟ್ರಕ್ಸ್ ಬಸ್ಸಸ್ಗೆಲ್ಲ 1 hour 15 ಮಿನಿಟ್ಸ್ ಆಗುತ್ತೆ. ಓಕೆ. ಸೊ ಆ ತರ ನಿಮ್ಗೆ ವೇರಿ ಆಗುತ್ತೆ. ಟ್ರಕ್ ಬಸ್ ಎಲ್ಲ ಕೂಡ ನೀವು ಮಾಡ್ತೀರಾ? ಖಂಡಿತ ಸರ್ ಮಾಡ್ತೀವಿ ಸರ್. ಸರ್ ಆಮೇಲೆ ಇವಾಗ ಡಿಕಾರ್ಬನೇಷನ್ ಎಲ್ಲ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಇದೇನಾದ್ರು ಸ್ಪೀಡ್ ಲಿಮಿಟ್ಸ್ ಇದೆಯಾ? ಇಷ್ಟು ಕಿಲೋಮೀಟರ್ಗೆ ಇಷ್ಟೇ ಓಡಿಸ್ಬೇಕು, ಯಾಕಂದ್ರೆ ಇವಾಗ ಅದ್ರಲ್ಲಿ ಕಾರ್ಬನ್ ಎಲ್ಲ ನೀವು ತೆಗೆದು ಬಿಡ್ತೀರಾ. ಸೊ ಅವಾಗ ಏನ್ ಸ್ಪೀಡ್ ಲಿಮಿಟ್ಸ್ ಆ ತರ ಏನಿಲ್ಲ? ಅದೆಲ್ಲ ಸ್ಪೀಡ್ ಲಿಮಿಟ್ಸ್ ಎಲ್ಲ ಏನಿಲ್ಲ. ನಾರ್ಮಲಿ ನೀವು ಹೆಂಗ್ ನೀವು ಓಡಿಸಿರೋ ಆ ತರ ರೆಗ್ಯುಲರ್ ಆಗಿ ಓಡಿಸ್ಕೊಂಡು ನಾವು ಇದಾದ್ಮೇಲೆ ಒಂದು ಟ್ರಯಲ್ ಕರ್ಕೊಂಡು ಹೋಗ್ತೀವಿ ಕಸ್ಟಮರ್. ನಾವು ಜೊತೆಲಿ ಇರ್ತೀವಿ, ಟ್ರಯಲ್ ಕರ್ಕೊಂಡು ಹೋಗಿ ಬರ್ತೀವಿ. ಬಂದ್ಮೇಲೆ ನಾವು ಕೇಳ್ತೀವಿ, ಒಪಿನಿಯನ್ ಕೇಳ್ತೀವಿ. ಸರ್ ಹೇಗಿದೆ, ಏನಾದ್ರು ಸೈಡ್ಲಿ ಫೀಲ್ ಗೊತ್ತಾಯ್ತಾ ಅಂತ ಕೇಳ್ತೀವಿ ನಾವು. ಎಸ್ ಅಂತಾರೆ, ಇಲ್ಲ ನೋ ಅಂತಾರೆ ಅವರು. ಎಸ್ ಅಂತ ಹೇಳಿದ್ರೆ ಒಂದು 30 to 40 ಕಿಲೋಮೀಟರ್ ಓಡಿಸಿ ನೀವು ಗಾಡಿ. ಆದ್ಮೇಲೆ ಗಾಡಿ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ ಒಂದು ಕಾಲ್ ಮಾಡಿ ಹೇಳಿ ಸರ್ ನಮಗೆ ಅಂತ ಹೇಳ್ತೀವಿ. ಸೊ ನಮ್ದು ಪ್ರತಿ ಒಂದು ರೆಕಾರ್ಡ್ಸ್ ನಮ್ಮ ಹತ್ರ ಇರುತ್ತೆ ಸರ್. ನಿಮ್ಗೆ 4 years ಮುಂಚೆ ಬಂದು ಮಾಡ್ಕೊಂಡ್ರು ನಮ್ಮ ಹತ್ರ ರೆಕಾರ್ಡ್ ಇರುತ್ತೆ. ಸೊ ಎಷ್ಟು ಕಿಲೋಮೀಟರ್ ಮಾಡಿಸಿದೀರಾ, ನೀವು ಏನ್ ಮಾಡಿದೀರಾ, ನಾವು ಏನ್ ಮಾಡಿದೀವಿ, ಎಲ್ಲ ರೆಕಾರ್ಡ್ ಎಲ್ಲ ಇರುತ್ತೆ. ಸರ್. ಸೊ ಅಷ್ಟೆಲ್ಲ ಸರ್, ಈ ಪ್ರಾಸೆಸ್ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಇನ್ನ ಏನಾದ್ರೂ ಪಾಯಿಂಟ್ಸ್ ಬಿಟ್ಟಿದ್ದೀರಾ ನೀವು? ಪಾಯಿಂಟ್ಸ್ ಏನಿಲ್ಲ, ಎಲ್ಲ ಕವರ್ ಕವರ್ ಆಗಿದೆ. ಇವಾಗ ಆಲ್ಮೋಸ್ಟ್ ಎಲ್ಲಾ ಜನರಿಗೂ ನಾನು ಹೇಳೋದು ಇಂಜಿನ್ ಡಿಕಾಮಿಷನ್ ಏನಂತ ಎಲ್ಲರಿಗೂ ಗೊತ್ತು. ಇವಾಗ ಗೂಗಲ್ ಇದೆ, ಕರೆಕ್ಟ್, ಅಬೌಟ್ ChatGPT ಎಲ್ಲ ಇದೆ, ಎಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ಬಿಡುತ್ತೆ. ಎಲ್ಲ ಹೇಳ್ಬಿಡುತ್ತೆ. ಅದೇ ನಮ್ದು ಉದ್ದೇಶ ಏನಂದ್ರೆ ಒಂದು ಟ್ರಸ್ಟೆಡ್ ಶಾಪ್ ತೋರಿಸ್ಬೇಕು. ಸೊ ಇನ್ ಕೇಸ್ ಇವಾಗ ಡಿಕಾರ್ಬನೇಷನ್ ಮಾಡಲೇಬೇಕು ಅಂದ್ರೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಒಂದು ಸ್ಪಾಟು HSR ಲೇಔಟ್ ಅಲ್ಲಿ ಇರೋದು. ಸೊ ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ. ನಂಬರ್ಸ್ಗೆ ಕಾಲ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಶೋರೂಮ್ಗೆ ಇವ್ರದ್ದು ವಿಸಿಟ್ ಮಾಡಿ ಒಂದ್ಸತಿ ನಮ್ಗೆ ಕಾಲ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ಕಾಲ್ ಯಾಕಂದ್ರೆ ಒಂದ್ಸತಿ ಗಾಡಿಗಳು ಜಾಸ್ತಿ ಆಗ್ಬಿಡುತ್ತೆ. ಓಕೆ ಓಕೆ, ಹೇಳಕ್ಕಾಗಲ್ಲ. ಮುಂಚೆನೆ ಒಂದ್ಸತಿ ಕಾಲ್ ಮಾಡ್ಕೊಂಡ್ರೆ ಒಳ್ಳೇದು. ಬಂದ್ರೆ ನಾವು ಟೈಮಿಂಗ್ಸ್ ಹೇಳ್ತೀವಿ, ಇಲ್ಲ ನಿಮ್ ಟೈಮಿಂಗ್ ಹೇಳಿದ್ರೆ ಸಂಡೇ ಏನಾದ್ರು ಲೀವ್ ಅಂಗಡಿ? ಸಂಡೇ ಸ್ಯಾಟರ್ಡೇ ಆಲ್ 7 days ವರ್ಕಿಂಗ್. ಆಲ್ 7 days ವರ್ಕಿಂಗ್ ಇರುತ್ತೆ. ಟೈಮಿಂಗ್ಸ್ ಸರ್ ಟೈಮಿಂಗ್ಸ್ ಬೆಳಗ್ಗೆ 10:00 ಓಪನ್ ಆಗುತ್ತೆ. ಈವ್ನಿಂಗ್ 6:30 to 7 o'clock. 7 o'clock 10:30 ಇಂದ 7 o'clock ತನಕ ಇರ್ತಾರೆ. ಸೊ ಬರೋಕ್ಕಿಂತ ಮುಂಚೆ ಒಂದು ಸತಿ ಕಾಲ್ ಮಾತ್ರ ಸರ್ಗೆ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಓಕೆ ಬನ್ನಿ ಅಂತ ಹೇಳಿದ್ರೆ ಬಂದ್ಬಿಟ್ಟು ಆರಾಮಾಗಿ ನಿಮ್ಮ ಕಾರ್ನ ಬಂದ್ಬಿಟ್ಟು ಇಂಜಿನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀವು ಆರಾಮಾಗಿ ಹೋಗ್ಬೋದು. ಸೊ ಇದು ಒಂದು ಇಂಟ್ರಾ ಇದೆ, ಮಹೇಂದ್ರ ಇಂಟ್ರಾನ ಯಾವ್ದೋ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಇದು ಒಂದು ವ್ಯಾನ್ ತರ ಇದೆ. ಇದು ಒಂದು ಫ್ಯಾಮಿಲಿ ಕಾರ್ ಸರ್. ಇದು ಮಾಡ್ತಾ ಇದೀವಿ ಸರ್ ಡಿಕಾರ್ಬನೇಷನ್. ಇದು ಡೀಸೆಲ್? ಇದು ಡೀಸೆಲ್. ಓಕೆ. ಸೊ ಡೀಸೆಲ್ಗೂ ಮಾಡ್ತಾ ಇದ್ದಾರೆ. ಆಯ್ತಾ ಪ್ರಾಸೆಸ್? ಇದು ಇಲ್ಲ, ಸ್ಟಾರ್ಟ್ ಮಾಡ್ತಾ ಇದೆ. ಓಕೆ, ಸ್ಟಾರ್ಟ್ ಮಾಡ್ತಾ ಇದೆ. ಇದು ಕ್ಲಿಪ್ಸ್ ಇದ್ರೆ ನಿಮ್ಗೆ ಬೇಕಂದ್ರೆ ಈ ಕ್ಲಿಪ್ಸ್ ಕೂಡ ಅಟ್ಯಾಚ್ ಮಾಡ್ತೀವಿ. ನೀವು ನೋಡಿ ಈ ತರ ಏನಾಗುತ್ತೆ ನಮ್ಗೆ ಅಟ್ ಅ ಟೈಮ್ ಒಂದೊಂದ್ಸತಿ 4-5 ಗಾಡಿ ಬಂದ್ಬಿಟ್ರೆ ನಮಗೆ ಅವ್ರು ವೇಟ್ ಮಾಡ್ಸಕ್ ನಮ್ಗೆ ಇಷ್ಟ ಇಲ್ಲ ನನಗೆ. ಓಕೆ, ಅದಕ್ಕೋಸ್ಕರ ಕಾಲ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾವು ಟೈಮಿಂಗ್ ಹೇಳ್ಬಿಟ್ರೆ ಆ ಟೈಮಿಂಗ್ ಬಂದ್ಬಿಟ್ರೆ ಪಟಾಪಟ್ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಸೊ ಅಷ್ಟೆಲ್ಲ ಸರ್, ವಿಡಿಯೋ ಎಲ್ಲ ಕವರ್ ಮಾಡಿದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ, ನಮಗೂ ಎಜುಕೇಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೀವೇನಾದ್ರೂ ಬಂದ್ಬಿಟ್ಟು ಡಿಕಾರ್ಬನೈಸೇಷನ್ ಮಾಡಬೇಕು ನಿಮ್ಮ ಬೈಕ್ಗೆ, ನಿಮ್ಮ ಕಾರ್ಗೆ ಏನಾದ್ರೂ ಮಾಡ್ಬೇಕಂದ್ರೆ ಸೊ ಈ November 10th ತನಕ ತಾನೆ ಸರ್ ಆಫರ್ ಇರೋದು? ಸಾರಿ ಸರ್, ಅಕ್ಟೋಬರ್ 10th ತನಕ ಈ ಆಫರ್ಸ್ ಇರುತ್ತೆ ನಿಮಗೆ.
ಬೈಕ್ಗೆ ಬೆರೆ ಬಂದ್ಬಿಟ್ಟು 500 ರುಪೀಸ್ ಮಾತ್ರ ಡಿಕಾರ್ಬನೈಸೇಷನ್ ಮಾಡೋಕ್ಕೆ. ಕಾರ್ಗೆ 800 ಕಾರಿಂದ ಹಿಡಿದು ಯಾವುದೇ ಥರ ಪ್ರೀಮಿಯಂ ಕಾರ್ಸ್ ತೊಗೊಂಡು ಬಂದರು ಜಸ್ಟ್ 1000 ರುಪೀಸ್ ಮಾತ್ರ. ಮಿಸ್ಟರ್ ಇನ್ಫಾರ್ಮೇಟಿವ್ ಚಾನಲ್ ಕಡೆಯಿಂದ ಬಂದರೆ ಈ ಆಫರ್ ನಿಮಗೆ ಸಿಗುತ್ತೆ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಒಳ್ಳೆ ಡೀಲ್ಸ್ ಬರ್ತಾನೆ ಇರುತ್ತೆ. ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.